ಕರಟಕ ದಮನಕ್ಕಂಗೆ ಪೂರ್ತಿ ಅರ್ಥ ಆಗಿಲ್ಲ. ಅವ್ನು ಮಾಡಿರೋ ತೊಂದರೆಗಳು ಏನೇನು ಅಂತ ಹೇಳಿದ್ದ. ಒಂದು ಎರಡು ಚಿಕ್ಕ ಚಿಕ್ಕ ಕಥೆಗಳು ಹೇಳಿ ಅವನ ಮನಸ್ಸನ್ನು ಪರಿವರ್ತನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಆಗದೆ ಅವರೇ ಅವನ ಪಾಡಿಗೆ ಅವನು ಬಿಟ್ಬಿಟ್ಟು ನನ್ನ ದಾರಿ ನಾನು ಹಿಡಿತೀನಿ ಅಂತೇಳಿ ಯೋಚನೆ ಮಾಡಿ ಅವನಿಗೆ ಹೇಳ್ತಾನೆ ದಮನಕ್ಕನಿಗೆ, ನೋಡಪ್ಪ, ಹಿತವನ್ನು ಬಯಸುವಂಥ ಒಬ್ಬ ಮೂರ್ಖನಿಗಿಂತ ಪಂಡಿತ ಆಗಿದ್ದರೂ ಶತ್ರು ಆಗಿರುವಂಥ ಅವನೇ ಉತ್ತಮ. ನೀನು ಈ ಒಬ್ಬ ಮೂರ್ಖ ಸೇವಕಂತರ ತುಂಬ ವಿನಯವಾಗಿ ಇದ್ಕೊಂಡು ನೀನು ಪಿಂಗಲಕ್ಕನಿಗೆ ಏನು ಉಪಕಾರ ಮಾಡ್ತಾಯಿಲ್ಲ. ಸೊ ನೀನು ಹಿತ ಬಯಸಿದ್ರು ಕೂಡ ಮೂರ್ಖನೇ ನೀನು ಅಂತೇಳಿ. ದಮನಕ ಸುಮ್ಮನೆ ಒಂಥರ ಉಡಾಫೆಯಿಂದ ಕೇಳುತ್ತೆ, ಅದೇನದು ಮೂರ್ಖ ಪಂಡಿತ ಏನೇನೋ ಹೇಳ್ತಾ ಇದ್ದಿಲ್ಲ, ಏನು ಸಮಾಚಾರ ಅಂತೇಳಿ. ಇವನು ಹೇಳ್ತಾನೆ, ನೋಡು, ಒಬ್ಬ ಮಹಾರಾಜನಿಗೆ ಒಂದು ರಾಜ್ಯದಲ್ಲಿ ತುಂಬ ಪ್ರೀತಿಯಿಂದ ಅವನು ಸಾಕದಂಥ ಒಂದು ಮಂಗ ಇತ್ತು. ಆ ಮಂಗದ ಮೇಲೆ ವಿಪರೀತ ಪ್ರೀತಿ ಇತ್ತು ಅವನಿಗೆ. ಅದಕ್ಕೂ ಕೂಡ ತುಂಬ ವಿನಯ ಭಾವ ಇತ್ತು. ಈ ರಾಜನ ಜೊತೆಗೆ ಸದಾ ಓಡಾಡೋದು, ಅಂತಃಪುರದಲ್ಲೆಲ್ಲ ಓಡಾಡ್ತಾಯಿತ್ತು. ರಾಜನಿಗೆ ಅದ್ರ ಮೇಲೆ ತುಂಬ ಪ್ರೀತಿಯಿಂದ ಗೊತ್ತಾದ ಮೇಲೆ ಎಲ್ಲ ಅಂತಃಪುರದವರು ಕೂಡ ಅದು ಎಲ್ಲೋದ್ರೂ ಹೋಗ್ಲಿ ಅಂತ ಬಿಡ್ತಿದ್ರು. ಅದು ಆ ರಾಜನ ಸೇವೆಯನ್ನು ತುಂಬ ಚೆನ್ನಾಗಿ ಮಾಡ್ತಾಯಿತ್ತು. ಅವನಿಗೆ ಹೊರಗಡೆ ಎಲ್ಲ ಹೋಗ್ಬೇಕಾದ್ರೆ ಚಪ್ಪಲಿ ತಂದುಕೊಡೋದು, ಅವನಿಗೆ ಊಟ ಏನಾದ್ರು ಮಾಡ್ತಿದ್ದಾಗ ಕೆಳಗಡೆ ಯಾವ್ದಾದ್ರು ಬಟ್ಟೆ ತೆಕ್ಕೊಡೋದು, ಏನೇನೋ ಸಹಾಯಗಳು ಮಾಡ್ತಾಯಿತ್ತು. ರಾಜಂಗೆ ಅದಕ್ಕೋಸ್ಕರ ತುಂಬ ಪ್ರೀತಿ ಇತ್ತು ಅದ್ರ ಮೇಲೆ. ಆದರೆ ಆ ಮಂಗನೇ ಒಂದು ದಿವಸ ಏನಾಗುತ್ತೆ, ಒಂದು ರಾತ್ರಿ ಆ ರಾಜ ಮಲಗಿದ್ದಾಗ ಇದು ಬೀಸಣಿಗೆ ತೊಗೊಂಡು ಅವನಿಗೆ ಗಾಳಿ ಹಾಕ್ತಾ ಕೂತ್ಕೊಂಡಿರುತ್ತೆ ಮಂಗ ಮಂಚದ ಮೇಲೇ. ಆಗ ಎಲ್ಲಿಂದಲೂ ಒಂದು ನೊಣ ಬರುತ್ತೆ. ಆ ನೊಣ ಬಂದು ರಾಜನ ಮೇಲೆ ಅಲ್ಲಿ ಇಲ್ಲಿ ಮೂಗಿನ ಮೇಲೆ ಕೈ ಮೇಲೆಲ್ಲ ಕೂತ್ಕೊಳ್ತಾ ಇರುತ್ತೆ. ಇದು ಅದು ಓಡಿಸ್ತಾ ಇರುತ್ತೆ, ಗಾಳಿ ಹಾಕಿ ಓಡಿಸೋಕ್ಕೆ ನೋಡುತ್ತದಲ್ಲ. ಏನು ಮಾಡಿದ್ರು ಆ ನೊಣ ಹೋಗೋದೇ ಇಲ್ಲ, ಅದು ಅಲ್ಲೆಲ್ಲ ಹಾರಾಡ್ಕೊಂಬಂದು ರಾಜನ ಎದೆ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಈ ರಾಜನ ಎದೆ ಮೇಲೆ ಕೂತ್ಕೊಂಡಾಗ ಮಂಗಕ್ಕೆ ಭಾಳ ಕೋಪ ಬಂದುಬಿಡುತ್ತೆ. ಅಯ್ಯೋ, ನಮ್ಮ ಮಹಾರಾಜರಿಗೆ ಇದು ತುಂಬ ಕಷ್ಟ ಕೊಡ್ತಾ ಇದೆಯಲ್ಲ, ಎಲ್ಲಿ ಇದನ್ನು ಓಡಿಸ್ಬಿಡ್ಬೇಕಿದು, ಅವ್ರಿಗೆ ಎಚ್ಚರ ಆಗ್ಬಿಡುತ್ತಿದ್ದು, ಅವ್ರಿಗೆ ಏನಾರು ಮಾಡಿ ಓಡಿಸ್ಬೇಕು ಅಂತೇಳಿ ಕೈಯಿಂದೆಲ್ಲ ಓಡಿಸೋಕ್ಕೆ ಟ್ರೈ ಮಾಡುತ್ತೆ, ಆಗೋದೇ ಇಲ್ಲ. ಕಡೆಗೆ ಅದೇನು ಮಾಡುತ್ತೆ, ರಾಜನೇ ಪಕ್ಕದಲ್ಲಿ ಕತ್ತಿ ಬಿಚ್ಚಿಟ್ಟಿರ್ತಾನಲ್ಲ, ಆ ಕತ್ತಿನ ತೆಕ್ಕೊಳ್ಳುತ್ತೆ. ಈ ನೊಣನ ಏನಾರು ಮಾಡಿ ನಾನು ಇವತ್ತು ಸಾಯಿಸೇ ಬಿಡ್ತೀನಿ ಅಂತೇಳಿ ಅದು ರಾಜನ ಎದೆ ಮೇಲೆ ಕೂತಿದ್ದಾಗಲೇ ಜೋರಾಗಿ ಆ ಕತ್ತಿಯಿಂದ ಹೊಡೆಯುತ್ತೆ. ನೊಣ ಗೊತ್ತಲ್ಲ, ಅದು ಹಾರು ಹೋಗುತ್ತೆ. ರಾಜನ ಎದೆಗೆ ಜೋರಾಗಿ ಪೆಟ್ಟು ಬಿದ್ದು ಆಳವಾಗಿ ಗಾಯ ಆಗಿಬಿಟ್ಟು ರಾಜ ಸತ್ತೋಗ್ಬಿಡ್ತಾನೆ. ಸೊ ಹೀಗೆ ಈ ಥರ ಹಿತ ಮಾಡುವಂತಹ ಮೂರ್ಖರಿಗಿಂತ ಶತ್ರು ಆದರೂ ಕೂಡ ಪರವಾಗಿಲ್ಲ, ಪಂಡಿತ ಆಗಿರೋದು ಒಳ್ಳೆಯದು ಅಂಥೇಳಿ ಕರಟಕ ಹೇಳ್ತಾನೆ. ಯಾರದು ಪಂಡಿತ ಯಾರದು ಅಂತ ದಮನಕ ಕೇಳ್ತಾನೆ ಒಂಥರ ಧಿಮಾಕಿನಲ್ಲಿ. ನೋಡು, ಇನ್ನೊಂದಿದೆ ಚಿಕ್ಕ ಕತೆ. ಅದರಲ್ಲಿ ಒಬ್ಬ ಪಂಡಿತ, ಬ್ರಾಹ್ಮಣ ಪಂಡಿತ, ಅವನಿಗೆ ತುಂಬ ಒಳ್ಳೆಯ ಜ್ಞಾನ ಇತ್ತು. ಆದರೆ ಅದು ಯಾವ ಪೂರ್ವಜನ್ಮದ ಕರ್ಮಾನೋ ಏನೋ, ಅವನಿಗೆ ಕಳ್ಳ ಬುದ್ಧಿ ಇತ್ತು. ಯಾರ ಹತ್ರ ಏನಾದ್ರು ಕದಿಯೋದು, ಯಾವ್ದಾರು ಮನೆಗೆ ಹೋದಾಗ ಏನಾರು ವಸ್ತು ಎತ್ಕೊಂಬರೋದು, ಆ ಕಳ್ಳ ಬುದ್ಧಿನೇ ಇತ್ತು ಅವನಿಗೆ. ಆ ಬುದ್ಧಿ ಏನು ಮಾಡಿದ್ರು ಹೋಗಲಿಲ್ಲ. ಆದರೆ ವಿದ್ವಾಂಸ, ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ದ. ಒಂದು ಸರ್ತಿ ಏನಾಗುತ್ತೆ, ಆ ಊರಿಗೆ ಇನ್ನೊಂದು 4 ಜನ ಬ್ರಾಹ್ಮಣರು ವ್ಯಾಪಾರಿಗಳು ಬರ್ತಾರೆ. ಅವ್ರು ಬೇರೆ ಬೇರೆ ಊರುಗಳಲ್ಲೆಲ್ಲ ವ್ಯಾಪಾರ ಮಾಡ್ಕೊಂಡು ಈ ಊರಿಗೂ ಬರ್ತಾರೆ. ಬಂದಾಗ ಒಂದು ಧರ್ಮಶಾಲೆಯಲ್ಲಿ ಇಳ್ಕೊಳ್ತಾರೆ. ಇವನು ಆ ಧರ್ಮಶಾಲೆ ಮೇಲೆ ಯಾವಾಗಲೂ ಕಣ್ಣಿಟ್ಟಿರ್ತಾನೆ. ಅಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದವರು ಎಲ್ಲರದ್ದು ಏನಾರು ವಸ್ತು ಒಡವೆಗಳು ಅವು ಇವು ಇರ್ತವೆ, ಅದನ್ನು ನಾನು ಎತ್ಕೊಂಬಂದ್ಬೋಣ ಅಂತೇಳಿ ಯಾವಾಗಲೂ ಇವನು ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲಿ ಆ 4 ಜನ ಬ್ರಾಹ್ಮಣರು ಬಂದಾಗ ಇವನು ಕೂಡ ಹೋಗ್ತಾನೆ. ಅವ್ರ ಜೊತೆ ತುಂಬ ಶಾಸ್ತ್ರೋಕ್ತವಾಗಿ ಅವ್ರ ಜೊತೆ ಸಂವಾದ ಮಾಡ್ತಾನೆ. ಯಾವುದಾದೋ ಕಥೆಗಳು, ಪುರಾಣ ಕಥೆಗಳು, ಯಾವ್ಯಾವುದೋ ಇದು ಪಾಠಗಳು ಎಲ್ಲದನ್ನು ಹೇಳಿ ಅವರೆಲ್ಲರಿಗೂ ಕೂಡ ತುಂಬ ತಾನು ದೊಡ್ಡ ವಿದ್ವಾಂಸ ಅಂತೇಳಿ ಅವ್ರಿಗೆ ನಂಬಿಸ್ಬಿಡ್ತಾನೆ. ಅವ್ರಿಗೂ ಇವನು ಮಾತುಗಳಿಂದ ನಡವಳಿಕೆ, ಇವನು ಭಾಳ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಎಷ್ಟು ಮಧುರವಾಗಿ ಮಾತಾಡ್ತಾನೆ ಅಂಥೇಳಿ ಇವನ ಬಗ್ಗೆ ತುಂಬಾ ಅವ್ರಿಗೂ ಒಂಥರ ಪ್ರೀತಿ ಬರುತ್ತೆ. ಇವರು ತನ್ನ ಜೊತೆಗೆ ಇರೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅವ್ರೇನು ಮಾಡ್ತಾರೆ, ಪ್ರತಿದಿನ ಅವ್ರ ಸಾಮಾನುಗಳು ವಸ್ತುಗಳಲ್ಲೇ ಇಟ್ಬಿಟ್ಟು ಊರೊಳಗೆಲ್ಲ ವ್ಯಾಪಾರ ಮಾಡ್ಕೊಂಬಂದು ಬಂದಿದ್ದ ದುಡ್ಡನ್ನೆಲ್ಲ ಅಲ್ಲೊಂದು ಕಡೆ ಜೋಪಾನವಾಗಿ ಇಡ್ತಾರೆ. ಆದರೆ ಅವರು ಭಾಳ ಬುದ್ಧಿವಂತರಾಗಿರೋದ್ರೆ ಏನು ಮಾಡ್ತಾರೆ, 4 ಜನದಲ್ಲಿ ಯಾರೋ ಇಬ್ಬರು ಧರ್ಮಶಾಲೆ ಉಳ್ಕೋತಾರೆ, ಇನ್ನಿಬ್ಬರು ವ್ಯಾಪಾರ ಮಾಡ್ಕೊಂಬರ್ತಾರೆ. ಹೀಗೆ ರೊಟೇಷನ್ ಅಂತಾರಲ್ಲ, ಆ ಥರ ರೊಟೇಷನಲ್ಲಿ ಅವರು ವ್ಯಾಪಾರ ಮಾಡ್ಕೊಂಡು ಬರ್ತಾ ಇರ್ತಾರೆ. ದುಡ್ಡು ಸಂಗ್ರಹ ಆಗ್ತಾ ಇರುತ್ತೆ. ಇವನಿಗೆ, ಈ ಪಂಡಿತನಿಗೆ ಆ ದುಡ್ಡಿನ ಮೇಲೆ ಕಂಡಿದ್ರು ಕೂಡ ಯಾವತ್ತೂ ಅದನ್ನು ಕದಿಯೋಕ್ಕೆ ಅವಕಾಶವೇ ಸಿಕ್ಕಲ್ಲ. ಒಬ್ಬರಲ್ಲ ಒಬ್ಬರು ಅದನ್ನು ಕಾಪಾಡ್ಕೊಂಡಿರೋದು ನೋಡ್ತಾನೆ ನಾವು. ಇವ್ರಿಗೊಂಥರ ನಿರಾಶೆ ಆಗಿಬಿಡುತ್ತೆ. ಏನು ಮಾಡೋದು, ಇವ್ರ ಹತ್ರ ಏನು ಮಾಡಿದ್ರು ದುಡ್ಡು ತೆಗಿಯೋಕ್ಕಾಗ್ತಾ ಇಲ್ವಲ್ಲ ನನಗೆ ಅಂತ ಹೇಳಿದ್ದು. ಕಡೆಗೆ ಏನಾಗುತ್ತೆ, ಅವರು 4 ಜನ ಸಾಕು ಈ ಊರಿನ ವ್ಯಾಪಾರ ಅಂತೇಳಿ ಯೋಚನೆ ಮಾಡಿಕೊಂಡು ನಾವು ಇನ್ನು ಬೇರೆ ಊರಿಗೆ ಹೊರಡ್ತೀವಿ ಅಂತೇಳಿ ತೀರ್ಮಾನ ಮಾಡಿಕೊಂಡು ಅವರೇನು ಮಾಡ್ತಾರೆ, ಭಾಳ ಬುದ್ಧಿವಂತಿಕೆಯಿಂದ ಆ ಊರಿನ ರತ್ನಗಳ ವ್ಯಾಪಾರಿ ಹತ್ರ ಹೋಗ್ಬಿಟ್ಟು ಪೂರ್ತಿ ತಮ್ಮಲ್ಲಿರೋ ದುಡ್ಡನ್ನೆಲ್ಲದೂ ಕೂಡ ಚಿಕ್ಕ ಚಿಕ್ಕ ರತ್ನಗಳಿಗೆ ಬದಲಾಯಿಸ್ಕೊಂಡ್ಬಿಡ್ತಾರೆ. ಆ ಬದಲಾಯಿಸ್ಕೊಂಡು ತಮ್ಮ ಮೈ ಬಣ್ಣದ್ದೇ, ತಮ್ಮ ಚರ್ಮದ ಬಣ್ಣದ್ದೇ ಚೀಲಗಳನ್ನು ಮಾಡಿಸ್ಕೊಂಡು ಆ ಚೀಲಗಳಲ್ಲಿ ಆ ರತ್ನಗಳನ್ನ ತುಂಬಿಕೊಂಡು ತಮ್ಮ ಮೊಣಕಾಲುಗಳಿಗೆ ಕಟ್ಕೊಂಡ್ಬಿಡ್ತಾರೆ. ಬೇಕಾದಷ್ಟು ಕಡೆ ತಿರುಗಾಡಿದವ್ರಿಗೆ, ಕಳ್ಳಕಾಕರ ಭಯ ಇದ್ದು ಅವ್ರನ್ನೆಲ್ಲ ನಿವಾರಿಸ್ಕೊಂಡು ಗೊತ್ತಿರೋರಿಗೆ ಇದೇನು ಅಂತ ಹೊಸದಲ್ಲ ಅವ್ರಿಗೆ.
ಸರಿ ಅವರೆಲ್ಲ ಕಾಲುಗಳು ಮೊಣಕಾಲುಗಳಿಗೂ ಕಟ್ಕೊಂಡ್ಬಿಡ್ತಾರೆ ಪೂರ್ತಿ ಎಲ್ಲ ಕ್ಲೀನಾಗಿ, ಮೈ ಮೇಲೆಲ್ಲ ಪಂಚ ಇದೆಲ್ಲ ಹಾಕ್ಕೊಂಡು ಓಡಾಡ್ತಾರೆ, ವೇಷಗಳು ಹಾಕ್ಕೊಂಡು ಓಡಾಡ್ತಾ ಇರ್ತವಾಗ ಯಾರಿಗೂ ಗೊತ್ತಾಗಲ್ಲ ಇವ್ರ ಮೈನಲ್ಲಿ, ಇವ್ರ ದೇಹದಲ್ಲಿ ರತ್ನಗಳು ಕೂಡ ಸೇರಿಕೊಂಡಿದೆ ಅಂಥೇಳಿ. ಅಷ್ಟೆಲ್ಲ ಅವ್ರ ಸಿದ್ಧ ಮಾಡಿಕೊಂಡು ಊರಿಂದ ಹೊರಡೋಕ್ಕೆ ಶುರು ಮಾಡಿದಾಗ ಇವರಿಗೆ ತುಂಬಾ ಸಂಕಟ ಆಗಿಬಿಡುತ್ತೆ. ನಾನು ಇಷ್ಟು ದಿನ ಇವ್ರ ಜೊತೆ ಇದ್ದೆ, ಇವ್ರು ಇಷ್ಟೊಂದು ಧನರಾಶಿ ಇಲ್ಲಿಂದ ಎತ್ಕೊಂಡು ಹೋಗ್ತಾ ಇದ್ದಾರೆ, ನನಗೆ ಅದೊಂದು ಚೀಲಾರು ಸಿಕ್ಬಿಟ್ರೆ ಚೆನ್ನಾಗಿತ್ತು, ನಾನು ಇಡೀ ಜೀವನ ಕಳೀಬೋದಾಗಿತ್ತು, ಏನಾರು ಮಾಡಿ ಉಪಾಯ ಮಾಡಿ ಅವ್ರ ಜೊತೆಗೆ ಹೋಗೋದು ನಾನು ಒಂದು ಹಂಚಿಕೆ ಮಾಡ್ತೀನಿ ಅಂತೇಳಿ ಅಂದ್ಕೊಂಡು ಏನು ಮಾಡ್ತಾನೆ, ಹೋಗಿ ಅವ್ರನ್ನ ಕೇಳ್ಕೊತಾನೆ, ಅಯ್ಯ ಮಿತ್ರರ, ನೀವು ಇಷ್ಟು ದಿನ ಇಲ್ಲಿದ್ದು ನನಗೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ, ನಾನು ನಿಮ್ಮ ಹತ್ರ ಮಾತುಕತೆ ಆಡ್ತಾ ತುಂಬ ಜ್ಞಾನ ಬೆಳೆಸ್ಕೊಂಡೆ, ನೀವು ತುಂಬ ನನಗೆ ಮಿತ್ರರಾಗ್ಬಿಟ್ಟಿದ್ದೀರಿ, ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಾಯಿಲ್ಲ, ತುಂಬ ಸಂಕಟ ಆಗ್ತಾಯಿದೆ, ದಯವಿಟ್ಟು ನೀವು ನನ್ನನ್ನು ಜೊತೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದು. ಅವ್ರಿಗೂ ಕೂಡ ಇವನ ಬಗ್ಗೆ ಪಾಪ ಅನಿಸುತ್ತೆ, ಒಬ್ಬನೇ ಇದ್ದಾನೆ ಪಾಪ, ಇಷ್ಟೊಂದು ದೊಡ್ಡ ಪಂಡಿತ, ಎಷ್ಟೊಂದು ಚೆನ್ನಾಗೆಲ್ಲ ಮಾತುಕತೆ ಆಡ್ತಾನೆ, ಶಾಸ್ತ್ರ ವಿಚಾರ ಮಾತಾಡ್ತಾನೆ, ನಮ್ಮ ಜೊತೆ ಇವನು ಇರಲಿ ಬಿಡು ಅಂತೇಳಿ 4 ಜನ ಯೋಚನೆ ಮಾಡಿಕೊಂಡು ಅವನನ್ನು ಕರ್ಕೊಂಡೇ ಹೋಗೋಣ ಅಂತೇಳಿ ತೀರ್ಮಾನ ಮಾಡಿ, ಅವನು ನೀನು ಬಾ ಜೊತೆಗೆ ಅಂತಾರೆ. ಅವನು ಸಣ್ಣದೊಂದು ಪುಟ್ಟ ಗಂಟೆ ಹೆಗಲ ಮೇಲೆ ಹಾಕ್ಕೊಂಡು ಅವನು ಕೂಡ ಅವ್ರ ಜೊತೆ ಹೊರಡ್ತಾನೆ. ಈಗ ಹೊರಡ್ತಾ ಬೇರೆ ಬೇರೆ ಊರುಗಳು ನಗರಗಳೆಲ್ಲ ದಾಟ್ತಾ ಹೋಗುವಾಗ ಅವರು ಊರಿಗೆ ಹೋಗೋದಕ್ಕೆ ಮುಂಚೆ ಒಂದು ದೊಡ್ಡ ಕಾಡು ಇರುತ್ತೆ, ಭಯಂಕರವಾದ ಕಾಡು. ಆ ಕಾಡಿನಲ್ಲಿ ಬೇಡರು ವಾಸ ಮಾಡ್ತಾಯಿರ್ತಾರೆ. ಅವರೆಲ್ಲ ಇರೋದು ಕಳ್ಳ ಕ್ಯಾಕರು, ತುಂಬ ಬಂದು ದಾರಿ ಹೋಕರನ್ನ ದರೋಡೆ ಮಾಡಿ ಕೊಂದು ಹಾಕಿ ಅವ್ರ ಹತ್ರ ಇರೋದು ಕಿತ್ಕೊಂಡು ಹೋಗೋಂಥ ಬೇಡರು ಇರ್ತಾರೆ ಅಲ್ಲಿ. ಆ ಬೇಡರು ಒಂದು ಕಾಗೆನ ಸಾಕಿರ್ತಾರೆ. ಆ ಕಾಗೆಗೆ ಯಾವ ಥರ ಒಂದು ತಯಾರಿ ಕೊಟ್ಟಿರ್ತಾರೆ ಅಂದರೆ, ಆ ಕಾಡಿನ ಒಳಗಡೆ ಯಾರು ಹೊಸಬರು ಬಂದರೂ ಕೂಡ ಕಾಗೆ ಕೂಗಿ ಕೂಗಿ ಬೇಡರಿಗೆ ಎಚ್ಚರಿಕೆ ಕೊಡುತ್ತೆ, ಯಾರೋ ಬರ್ತಾಯಿದ್ದಾರೆ, ದಾರಿ ಹೋಕರು ಬರ್ತಾಯಿದ್ದಾರೆ, ಅವ್ರ ಹತ್ರ ಧನ ಇದೆ, ಧಾನ್ಯ ಇದೆ, ಅವ್ರನ್ನ ಕೊಂದು ನೀವು ನಿಮ್ಮ ದುಡ್ಡೆಲ್ಲ ದೋಚ್ಕೊಳ್ಳಿ ಅಂತೇಳಿ ಬೇಡರಿಗೆ ಒಂಥರ ಸಿಗ್ನಲಿಂಗ್ ಮಾಡುತ್ತೆ ಆ ಕಾಗೆ. ಇವ್ರು ಯಾವಾಗ ಈ 5 ಜನ ಕಾಡನ್ನು ಪ್ರವೇಶ ಮಾಡ್ತಾರೆ, ಆವಾಗ ಅದೇ ಕಾಗೆ ಆ ಬೇಡ್ರಿಗೆ ಕೂಗಿ ಬೇಡ್ರೆ ಬನ್ನಿ 5 ಜನ ಬಂದಿದ್ದಾರೆ, ಅವ್ರ ಹತ್ರ ತುಂಬ ಧನ ಕನಕ ಎಲ್ಲ ಇದೆ, ಬಂದು ಅವ್ರನ್ನ ದೋಚ್ಕೊಳ್ಳಿ, ಅವ್ರನ್ನ ಕೊಂದುಬಿಟ್ಟು ದೋಚ್ಕೊಳ್ಳಿ ಅಂತೇಳಿ ಕಾಗೆ ಕೂಗಿ ಹೇಳುತ್ತೆ. ಬೇಡರು ಯಾವಾಗಲೂ ಕೂಡ ಇದರ ಸೂಚನೆಗೋಸ್ಕರ ಕಾಯ್ತಾ ಇರ್ತಾರೆ. ಕಾಗೆ ಎಲ್ಲರೂ ಹೇಳುತ್ತೆ, ಹಾರ್ಕೊಂಡು ಎಲ್ಲ ಕಡೆ ತಿರುಗ್ತಾ ಇರುತ್ತಲ್ಲ, ಅದು ಇಡೀ ಕಾಡಲ್ಲಿ ಹಾರ್ತಾ ಇರುತ್ತೆ, ಎಲ್ಲಿ ಯಾವ ದಿಕ್ಕಲ್ಲಿ ಯಾರಿದ್ದಾರೆ ಅಂತೇಳಿ ಅದು ಕರೆಕ್ಟಾಗಿ ಹೇಳುತ್ತೆ ಅಂತ ನಂಬ್ಕೊಂಡಿರ್ತಾರೆ. ಅದೇ ಥರ ಹಿಂದೆ ಎಲ್ಲ ನಡೆದು ಹೋಗ್ಬಿಟ್ಟಿರುತ್ತೆ. ಸೊ ಈಗಲೂ ಹಾಗೆ ಆಗುತ್ತೆ. ಅವರು ಸೀದಾ ಬಂದು ಇವ್ರನ್ನ 5 ಜನನ ನೋಡ್ತಾರೆ, ಅವರಷ್ಟು ಜನನ ಅಡ್ಡ ಕಟ್ಬಿಟ್ಟು ಚೆನ್ನಾಗಿ ದೊಣ್ಣೆಗಳಿಂದ ಹೊಡೆದು ಅವ್ರ ಹತ್ರ ಚೀಲಗಳನ್ನೆಲ್ಲ ಕಿತ್ಕೊಂಡ್ಮೇಲೆ ಪೂರ್ತಿ ಎಲ್ಲ ಬಿಚ್ಚಾಕಿ ಎಲ್ಲ ತೆಗೆದು ಚೆಲ್ಲಾಪಿಲ್ಲಿ ಮಾಡಿ ನೋಡ್ತಾರೆ, ಯಾವುದು ಒಂದು ಸ್ವಲ್ಪನೂ ಧನ ಸಿಕ್ಕಲ್ಲ ಅವ್ರಿಗೆ. ಇವರು ಮೈ ಮೇಲೆಲ್ಲ ಪರೀಕ್ಷೆ ಮಾಡ್ತಾರೆ, ಅವರ ಚರ್ಮದ ಆಕಾರದಲ್ಲೇ ರತ್ನಗಳನ್ನೆಲ್ಲ ತುಂಬಿಸಿ ಇಟ್ಕೊಂಡು ಕಾಲು ಕೆಳಗೆ ಕಟ್ಕೊಂಡಿರೋದ್ರಿಂದ ಅದು ಕೂಡ ಅವ್ರ ಕಣ್ಣಿಗೆ ಬೀಳಲ್ಲ. ತುಂಬ ನಿರಾಸೆ ಆಗುತ್ತೆ ಬೇಡರಿಗೆ. ಕಾಗೆ ಯಾವತ್ತೂ ಸುಳ್ಳು ಹೇಳಲ್ಲ. ನಮಗೆ ಕೋಪ ಬಂದುಬಿಡುತ್ತೆ ಆ ಬೇಡರ ನಾಯಕನಿಗೆ. ಇವರೆಲ್ಲ ಎಲ್ಲೋ ಮುಚ್ಚಿಟ್ಕೊಂಡು ಏನೋ ಮಾಡ್ತಾಯಿದ್ದಾರೆ, ಬಹುಶಃ ಇವರು ದೇಹದಲ್ಲೊಳನೋ ಗುದದ್ವಾರದಲ್ಲೋ ಎಲ್ಲ ಇಟ್ಕೊಂಡ್ಬಿಟ್ಟಿರ್ಬೋದು, ಇವರು ಕೊಂದರೆ ಮಾತ್ರನೇ ಗೊತ್ತಾಗತ್ತೆ ಅಂತೇಳಿ ಅವನು ಹೇಳ್ತಾನೆ ಬೇಡರ ನಾಯಕ, ನಿಮ್ಮ 5 ಜನನ ನಾನು ಕೊಂದುಬಿಟ್ಟು ನಿಮ್ಮ ದೇಹ ಸುಲಿದು ಚರ್ಮ ಸುಲಿದು ನೀವೇನೋ ಬಚ್ಚಿಟ್ಕೊಂಡಿದ್ರೆ ಅದು ತಗೊಳ್ತೀನಿ. ಯಾರೇ ಸರಿಯಾದ ಮಾತು ಹೇಳಿ, ಈಗ ನೀವು ನಿಜವಾಗ್ಲೂ ನೀವು ಬಚ್ಚಿಟ್ಕೊಂಡಿದ್ರೆ ಎಲ್ಲಿ ಬಚ್ಚಿಟ್ಕೊಂಡಿದ್ದು ಇವಾಗೇ ತಗೊಳ್ಬಿಡಿ, ಇಲ್ಲ ಎಲ್ರದ್ದು ಪ್ರಾಣ ಹೋಗ್ಬಿಡತ್ತೆ ಅಂತೇಳಿ ಗದರಿಸ್ತಾನೆ. ಇವನು ಪಂಡಿತ ಈ 4 ಜನ ವ್ಯಾಪಾರಿಗಳಿಗೆ ಶತ್ರು ಆಗೋಕ್ಕೆ ಅಂತೇಳಿ ಬಂದವನು, ಅವ್ರ ಧನ ಕದ್ಕೊಳ್ಳೋಕ್ಕೆ ಅಂತ ಬಂದವನು, ಇದ್ದಕ್ಕಿದ್ದಾಗೆ ಅವನ ಮನಸ್ಸು ಪರಿವರ್ತನೆ ಆಗುತ್ತೆ. ಅವ್ನಿಗೆ ಯಾವುದೋ ಥರ ಪೂರ್ವಕರ್ಮನೋ ಪೂರ್ವವಾಸನೆನೋ ಗೊತ್ತಿಲ್ಲ, ಅವನಿಗನ್ಸುತ್ತೆ ಮನಸ್ಸಲ್ಲಿ ಒಂಥರ ಅಳುಕು, ಅಯ್ಯೋ ನನ್ನಿಂದಾಗಿ ಇವ್ರು ಇಷ್ಟೊಂದು ಜನ ಪಾಪ ಪ್ರಾಣ ಕಳ್ಕೊಳ್ಳೋ ಥರ ಆಗಿಬಿಡ್ತಾ ಇದೆ, ಈಗ ವಿಧಿನೇ ಇಲ್ಲ, ನಾವು 5 ಜನ ಪ್ರಾಣ ಕಳ್ಕೊಳ್ಳೋದಕ್ಕಿಂತ ನಂಗೆ ಇಷ್ಟು ದಿನ ಇವರು ಉಪಕಾರ ಮಾಡಿದ್ದಾರೆ, ನಂಗೆ ಊಟ ತಿಂಡಿ ಕೊಟ್ಟು ನಂಗೆ ಚೆನ್ನಾಗಿ ಆಶ್ರಯ ಕೊಟ್ಟು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನಾನೀಗ ಕಡೆಯಲ್ಲಿ ಅದಕ್ಕೆ ಪ್ರತ್ಯುಪಕಾರ ಮಾಡೋದಕ್ಕೆ ನಾನೇ ಮುಂದಾಗಿ ಹೋಗಿ ನನ್ನನ್ನು ಕೊಂದುಬಿಡಿ ಅಂತ ಹೇಳಿಬಿಟ್ರೆ ಅಲ್ಲಿಗೆಲ್ಲ ಪರಿಹಾರ ಆಗುತ್ತೆ. ನನ್ನ ದೇಹದಲ್ಲಿ ಏನೂ ಇಲ್ಲದೇ ಇರೋದ್ರಿಂದ ನನ್ನನ್ನು ಅವ್ರು ಕೊಂದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಇವ್ರ ಮೈನಲ್ಲಿ ಇರುತ್ತೆ, ಇವ್ರು 4 ಜನನ ಬಿಟ್ಬಿಡ್ತಾರೆ, ಅದರಿಂದ ಅವ್ರ ಜೀವ ಉಳಿಸಿದ್ದಾರು ನನಗೊಂದು ಪುಣ್ಯ ಬರುತ್ತೆ ಅಂತ ಇವನು ಯೋಚನೆ ಮಾಡಿ ಈ ಪಂಡಿತ ಆ ಬೇಡರ ನಾಯಕಂಗೆ ತಾನೇ ಹೇಳ್ತಾನೆ, ನೋಡಪ್ಪ ನಾಯಕ, ನೀನು ಅವರೆಲ್ಲ ಕೊಲ್ಲೋದು ಬೇಡ, ನೀನು ಬೇಕಾದ್ರೆ ನನ್ನನ್ನೇ ಕೊಲ್ಲು, ನೀನು ಬೇಕಾದ್ರೆ ನಿನ್ನ ಸಿಟ್ಟನ್ನು ನನ್ನ ಮೇಲೆ ತೀರಿಸ್ಕೊ, ನನ್ನ ದೇಹದಲ್ಲಿ ಏನೋ ಸಿಕ್ಕಿದ್ರೆ ಅವ್ರ ಹತ್ರ ಸಿಗತ್ತೆ ಅಂತ ಅನ್ಕೋ, ನನ್ನ ಹತ್ರ ಏನೂ ಸಿಗದೆ ನೀನು ಅವ್ರನ್ನ ಬಿಟ್ಬಿಡ್ಬೇಕಪ್ಪ, ಆಗತ್ತೆ ಅಂತ ಹೇಳಿದ. ಅವನಿಗೇನೋ ಅನ್ಸುತ್ತೆ ಬೇಡರ ನಾಯಕಂಗೆ, ಇವರೆಲ್ಲ ನೋಡ್ರಿ ಯಾವುದೋ ಒಳ್ಳೆ ಜನ ಇದ್ದಂಗಿದ್ದಾರೆ, ಎಲ್ಲರನ್ನೂ ಕೊಂದು ಪಾಪ ಕಟ್ಕೊಳ್ಳೋದು ಯಾಕೆ, ಅಕಸ್ಮಾತ್ ಇವನ ಹತ್ರ ಸಿಕ್ಕಿದ್ರೆ ಸಿಕ್ಬಿಡಲಿ, ಇವನು ನಾನು ಕೊಂದುಬಿಡೋಣ ಅಂತೇಳಿ ತೀರ್ಮಾನ ಮಾಡಿ ತನ್ನ ಅನುಯಾಯಿಗಳಿಗೆ ಹೇಳ್ತಾನೆ. ಅವರು ಅದೇ ಥರ ಮಾಡಿಬಿಡ್ತಾರೆ. ಈ ಪಂಡಿತ ತಾನು ಯಾವ ಆಸ್ತಿನ ಕದಿಬೇಕಂತ ಬಂದಿಯಾನೋ ಅವ್ರ ಹತ್ರ ಆಸ್ತಿ ಉಳಿಸೋಕ್ಕೋಸ್ಕರ ತನ್ನ ಪ್ರಾಣನೇ ಬಿಟ್ಬಿಡ್ತಾನೆ. ಅವರೆಲ್ಲ ಪೂರ್ತಿ ಇವನು ಮೈನ ಬಟ್ಟೆ ಎಲ್ಲ ತೆಗೆದುಹಾಕ್ಬಿಟ್ಟು ಹಿಂದೆ ಮುಂದೆ ಎಲ್ಲ ಪೂರ್ತಿ ಪರೀಕ್ಷೆ ಮಾಡ್ತಾರೆ, ಯಾವುದೂ ಸಿಕ್ಕಲ್ಲ, ಏನೂ ಸಿಕ್ಕಲ್ಲ, ಧನ ಧಾನ್ಯ ರತ್ನಗಳು
ಚಿನ್ನದ ಆಭರಣಗಳು ಚಿಕ್ಕ ಚಿಕ್ಕದು ಯಾವುದೂ ಸಿಕ್ಕಲ್ಲ. ಆವಾಗ ಅವ್ರಿಗೆ ಗೊತ್ತಾಗತ್ತೆ, ಓ ಇವರು ಈ 4 ಜನ ಥರ ಸಿಕ್ಕಲ್ಲ ಅಂತೇಳಿ ಅಂತ. ಅವರಷ್ಟು ಜನಕ್ಕೂ ಬಿಟ್ಬಿಟ್ಟು ನೀವು ಮುಂದಕ್ಕೆ ಹೋಗಿ ಅಂತೇಳಿ ಅವ್ರನ್ನ ಕಳಿಸ್ಬಿಡ್ತಾರೆ. ಹೀಗೆ ಶತ್ರು ಆಗೋಕ್ಕೆ ಅಂತ ಬಂದಂಥವನು ಒಳ್ಳೆ ಬುದ್ಧಿನ ಕಡೆಯಲ್ಲಿ ತಂದುಕೊಂಡ್ರೆ ಅವನು ಪಂಡಿತನ ಥರ ಆಗಿ ಯಾರನ್ನ ಶತ್ರು ಅಂತೇಳಿ ತೀರ್ಮಾನ ಮಾಡಿದ್ನೋ ಅವರನ್ನೇ ಮಿತ್ರರನ್ನ ಮಾಡ್ಕೋಬೋದು. ಹಾಗೆ ಈ ದಮನಕನೂ ಮಾಡ್ಬೋದಾಗಿತ್ತು. ನೀನು ಕೂಡ ಸಂಜೀವಕನ್ನ ಪಿಂಗಳಕನ ಜೊತೆಗೆ ಸಂಧಾನ ಮಾಡಿಸಿ ಒಟ್ಟಾಗಿ ಸೇರಿಸಿದ್ರೆ ಆ ಪಂಡಿತನಿಗೆ ಬಂದಂಥ ಕೀರ್ತಿನೇ ನಿನಗೂ ಬರೋದು. ನೀನೊಬ್ಬ ಮೂರ್ಖ ಕೋತಿ ಥರ ಆಡ್ಬಿಟ್ಟು ಈಗ ಪೂರ್ತಿ ಎಲ್ಲ ಕೆಲಸ ನಿಲ್ಲಿಸ್ಬಿಟ್ಟಿದ್ದೀನು. ಇದರಿಂದ ನಮ್ಮ ಪ್ರಭುಗೂ ಅಪಾಯ ಬರ್ಬೋದು. ಅದು ಆದಮೇಲೆ ಆ ಪ್ರಭುವಿಗೆ ಕೋಪ ಬಂದರೆ ಸಂಜೀವಕ ಒಂದು ವೇಳೆ ಏನಾದ್ರು ನೀನು ಹೇಳಿದ್ದನ್ನೆಲ್ಲ ಪಂಜಗಳ ಹತ್ರ ಹೇಳಿಬಿಟ್ರೆ ನಿನ್ನ ಮೇಲೆ ಕೋಪ ತಿರ್ಕೊಂಡು ನಿನ್ನನ್ನು ಸಾಯಿಸ್ಬೋದು ಅವನು. ನೀನೊಬ್ಬ ದೊಡ್ಡ ಮೂರ್ಖ ಕೆಲಸ ಮಾಡಿದೆ ಅಂಥೇಳಿ ದಮನಕನಿಗೆ ಹೇಳ್ತಾನೆ ಅವನು. ಆ ದಮನಕ ಆದರೂ ಕೂಡ ಏನು ಕೇಳಿಸ್ಕೊಳ್ಳೋದಿಲ್ಲ. ಇಬ್ಬರು ಎದ್ದು ನಡ್ಕೊಂಡು ಪಿಂಗಲಕ ಇರೋ ಕಡೆ ಹೋಗ್ತಾರೆ. ಅಲ್ಲಿ ಹೋಗೋದಕ್ಕೆ ಆಗಲೇ ಸಂಜೀವಕ ಪಿಂಗಲಕ ಇಬ್ಬರು ಕೂಡ ಯುದ್ಧ ಶುರು ಮಾಡ್ಕೊಂಬಿಟ್ಟಿರ್ತಾರೆ. ಒಬ್ಬರ ಮೇಲೊಬ್ಬರು ಬಿದ್ದು ಹೋರಾಟ ಮಾಡಿ ಇವನು ಸಂಜೀವಕ ಸಿಂಹಕ್ಕೆ ಕೊಂಬಿನಿಂದ ತಿವಿದು ಗಾಯ ಮಾಡಿ ಆ ಸಿಂಹ ತನ್ನ ಪಂಜೆಗಳಿಂದ ಸಂಜೀವಕನ್ನು ಸೀಳಿ ಕೊಂದು ಹಾಕ್ಬಿಡುತ್ತೆ. ಕಡೆಯಲ್ಲಿ ಎತ್ತಿನ ಮರಣ ಆಗುತ್ತೆ. ಪಿಂಗಲಕನಿಗೆ ಆವಾಗ ಒಂಥರ ಮನಸ್ಸಲ್ಲಿ ಪಶ್ಚಾತ್ತಾಪ ಶುರು ಆಗುತ್ತೆ. ಅಯ್ಯೋ, ಎಷ್ಟು ಜನ ನನ್ನ ಮಿತ್ರ ಆಗಿದ್ದ ಅವನು ಇಷ್ಟು ದಿನ, ಈಗ ತಿರ್ಗಾ ಇವನು ಪ್ರಾಣ ಕಳ್ಕೊಂಬಿಟ್ಟ, ನನ್ನಿಂದಾಗಿ ಇವನು ಪ್ರಾಣನೇ ಹೋಯಿತು. ಎಲ್ಲ ಕಡೆ ನಾನು ಇವನು ತುಂಬ ಒಳ್ಳೆಯ ಮಿತ್ರ ಅಂತ ಹೇಳ್ಕೊಂಬಂದೆ, ನಾನು ಆಸ್ಥಾನದಲ್ಲೂ ಹೇಳ್ತಾ ಬಂದೆ, ಈಗ ಅವನನ್ನೇ ನಾನು ಕೊಂದೆ ಆದರೆ ನಾನು ಯಾವ ಕಾರಣಕ್ಕೆ ಅವನು ಕೊಂದೆ ಅಂತೇಳಿ ಹೇಳಿ ನಾನು ಅಂತ ದುಃಖ ಪಡ್ತಾನೆ. ಈ ದಮನಕ ಕುತಂತ್ರಿ ನರಿ ಕರಟಕ ಹಿಂದೆಯೇ ಉಳಿದ್ಬಿಡ್ತಾನೆ. ದಮನಕ ಹೋಗಿ ಆ ರಾಜನಿಗೆ ಹೇಳ್ತಾನೆ, ನೋಡಿ ಯಾವತ್ತೂ ಕೂಡ ಉಪಯೋಗಕ್ಕೆ ಬಾರದೇ ಇರೋದು ಹತ್ತಿರ ಇಟ್ಕೋಬಾರ್ದು. ಮಹಾರಾಜ ಆದವನು ಅವನು ವೇಶ್ಯ ಥರ ಸತ್ಯ ಸಂಗತಿನೂ ಹೇಳ್ತಾ ಇರಬೇಕು, ಸುಳ್ಳನ್ನು ಹೇಳ್ತಾ ಇರಬೇಕು. ರಾಜ್ಯಪಾಲನೆಯ ಧರ್ಮನೇ ಅದು. ಅದರಿಂದನೇ ರಾಜ ಚೆನ್ನಾಗಿ ಆಳ್ವಿಕೆ ಮಾಡ್ಬೋದು ಅಂಥೇಳಿ. ನೋಡಿ 2000 ವರ್ಷಗಳ ಹಿಂದಿನ ರಾಜಕಾರಣ ಈಗಿನ ರಾಜಕೀಯಕ್ಕೆ ಅನ್ವಯ ಆಗೋ ಥರ ಈ ದಮನಕನ ತಂತ್ರಗಾರಿಕೆಗಳು ನಡವಳಿಕೆಗಳು ಯಾವ ಥರ ಇದೆ ಅನ್ನೋದನ್ನು ಈ ಕಥೆಯಲ್ಲಿ ಪಂಚತಂತ್ರದಲ್ಲಿ ಮೊದಲನೆಯ ತಂತ್ರವಾದ ಮಿತ್ರಭೇದದಲ್ಲಿ ವಿಷ್ಣು ಶರ್ಮರು ತಿಳಿಸ್ಕೊಟ್ಟಿದ್ದಾರೆ. ಇದರೊಂದಿಗೆ ಈ ಪಂಚತಂತ್ರದ ಮೊದಲನೇ ಭಾಗ ಕರಟಕ ದಮನಕರ ಸಂವಾದ ಮತ್ತು ಬಂದಂತಹ ಕಥೆಗಳು 20-22 ಕಥೆಗಳು ಎಲ್ಲ ಕೂಡ ಪೂರ್ಣ ಆಗುತ್ತೆ. ಮುಂದಿನ ಪಂಚತಂತ್ರ ಕಥೆಗಳು ಬೇರೆ ರೀತಿಯಲ್ಲಿ ಇರ್ತವೆ. ಅದು ಅವಕಾಶ ಆದಾಗ ಮತ್ತೆ ನೋಡೋಣ. ನಮಸ್ಕಾರ.